ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿರುವ ಕ್ಲಾರ್ಕ್ ಎಕ್ಸಾಟಿಕಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವ ಚಿಂತನಾ ಶಿಬಿರದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ. ಒಂದು ರಾಜ್ಯಸಭಾ ಚುನಾವಣೆ, ಇನ್ನೊಂದು ಇತ್ತೀಚೆಗೆ ನಡೆದ MLC ಚುನಾವಣೆಯಲ್ಲಿ ಭುಗಿಲೆದ್ದ ಭಿನ್ನಾಭಿಪ್ರಾಯವನ್ನು ಬಗೆಹರಿಸೋದು, ಮತ್ತೊಂದು ಕೆಲವೇ ತಿಂಗಳುಗಳಲ್ಲಿ ಬರ್ತಾ ಇರುವ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಿದ್ಧಗೊಳಿಸೋದು. ಇಂಥ ಹಲವು ಅಜೆಂಡಾಗಳನ್ನು ಇಟ್ಕೊಂಡು ಈ ಚಿಂತನಾ ಶಿಬಿರ ನಡೀತಾ ಇದೆ. ಇದರ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ ಏನು? ಸೀಕ್ರೆಸಿ, ರಹಸ್ಯ. ಒಳಗಡೆ ಬರುವಂಥವರು ಯಾರೂ ತಮ್ಮ ಮೊಬೈಲ್ ತಗೊಂಡು ಬರಹಂಗಿಲ್ಲ. KPCC ನಿಯಮ ಇದು. ಈ ಸಭೆಯಲ್ಲಿ ಆಡಿದ ಒಂದೂ ಮಾತು ಹೊರಗೆ ಹೋಗಬಾರ್ದು, ಒಂದು ದೃಶ್ಯ ಹೊರಗೆ ಹೋಗಬಾರ್ದು, ಒಂದು ಆಡಿಯೋ ಹೊರಗೆ ಹೋಗಬಾರ್ದು. ಆನ್ ರೆಕಾರ್ಡು ಆಫ್ ದಿ ರೆಕಾರ್ಡ್ ಏನು ಮಾತಾಡೋದಕ್ಕೆ ಹೋಗಬೇಡಿ ಪತ್ರಕರ್ತರ ಜೊತೆಗೆ. DK ಶಿವಕುಮಾರ್ KPCC ಅಧ್ಯಕ್ಷರು ಕೊಟ್ಟಂಥ ಎಚ್ಚರಿಕೆ ಇದು. ನೀವು ಪತ್ರಕರ್ತರ ಜೊತೆಗೆ ಏನಾದರೂ ಮಾತಾಡಿದರೆ, ಇಲ್ಲಿ ಏನಾಯಿತು ಅನ್ನುವ ವಿಷಯ ಹೊರಗೆ ಹೋದರೆ ಪತ್ತೆ ಮಾಡ್ತೀವಿ, ನಿಮ್ಮನ್ನ ಯಾವ ಕಣ್ಣಿನಲ್ಲಿ ನೋಡಬೇಕೋ ನೋಡ್ತೀವಿ. DK ಶಿವಕುಮಾರ್ ಅವರು ಕೊಟ್ಟಂತಹ ಎಚ್ಚರಿಕೆ ಇದು. ಒಂದ್ಸಲ ಕೇಳಿಸ್ಕೊಳ್ಳಿ. While there were many disappointments, many disagreements, but I want to say disappointments are fine. We will address those disappointments. But disappointments should not become dissensions. Then it's harmful to you and it's harmful to the party. ಈಗ ಮಾಹಿತಿ, ಈಗ ಮಾಧ್ಯಮದವ್ರು ಏನು ಬೇಕೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ, ಸಂದೇಶ ಏನು ಬೇಕೋ ಕೊಡ್ತಾರೆ. ಒಳಗಡೆ ಆಫ್ ದಿ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ, ಆನ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ ಅಂತ ಯಾರು ಹೇಳಿ ಗೊತ್ತಾಯ್ತು ಅಂತಂದ್ರೆ ನಾವೇನು ಮಾತಾಡದೇ ಇರ್ಬೋದು. ಅವಕಾಶ ಸಿಕ್ಕಿದಾಗ ಯಾರನ್ನ ಯಾವ ರೀತಿ ನೋಡಬೇಕು ಆ ಕಣ್ಣಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಹಾಲ್ ನಮ್ಮ ರೀತಿಯಲ್ಲಿ ನಾವೆಲ್ಲ ಸೇರಿ ಬೆಳಕೊಂಡು ಈ ಪಕ್ಷದಲ್ಲಿ ನಾವು ಬೆಳೆದಿದ್ದೇವೆ. ಎಲ್ಲರೂ ಕೂಡ ನಾವು ಆಶ್ರಯವಾಗಿ ನಾವು ನಿಂತ್ಕೊಳ್ಬೇಕಾಗಿದೆ, ತ್ಯಾಗದ ಮನೋಭಾವದಿಂದ ನಾವು ನಿಂತ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ತ್ಯಾಗ ಮಾಡಬೇಕು, ಪಕ್ಷಕ್ಕೆ ಶಕ್ತಿ ಕೊಡಬೇಕು. ಆ ದಿಕ್ಕಿನಲ್ಲಿ ನಾವು ಮಾಡಬೇಕು. ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಇಬ್ರು ಕೂಡ ದೆಹಲಿಯಿಂದ ಈ ಸಭೆಯಲ್ಲಿ, ಈ ಚಿಂತನಾ ಶಿಬಿರದಲ್ಲಿ, ನವಸಂಕಲ್ಪ ಶಿಬಿರದಲ್ಲಿ ಭಾಗವಹಿಸ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. KC ವೇಣುಗೋಪಾಲ್ ಅವರು ಬರಲಿಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತ್ರ ಬಂದರು. ಆರಂಭದಲ್ಲಿ ಅವರು ಮಾತಾಡಿದ್ದನ್ನು ಕೇಳಿದ್ರಿ. ಅಸಮಾಧಾನ ಇದೆ ಅನ್ನೋದನ್ನು ಒಪ್ಕೊಂಡ್ರು. ಅಸಮಾಧಾನ ಇರಲಿ, ಆದರೆ ಬಂಡಾಯ ಬೇಡ. ಬಂಡಾಯದಿಂದ ಪಕ್ಷ ಮತ್ತು ವ್ಯಕ್ತಿತ್ವಕ್ಕೆ ಹಾನಿಯಾಗುತ್ತೆ. ಅಸಮಾಧಾನವನ್ನು ಸರಿಪಡಿಸಬಹುದು. ಅಭ್ಯರ್ಥಿಯ ಆಯ್ಕೆ ಹೈಕಮಾಂಡ್ ತೀರ್ಮಾನ. DK ಶಿವಕುಮಾರ್ ಸಿದ್ದರಾಮಯ್ಯನವರನ್ನು ದೂಷಿಸುವುದರಲ್ಲಿ ಅರ್ಥ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಲ್ಲಿ ಬಂದಿದ್ದ ಹಿರಿಯರನ್ನು ಉದ್ದೇಶಿಸಿ ಆಡಿದಂಥ ಮಾತು. ಆಹ್ವಾನಿತರಿಗೆ ಮಾತ್ರ ಈ ನವಸಂಕಲ್ಪ ಶಿಬಿರಕ್ಕೆ ಪ್ರವೇಶ. ಜಿಲ್ಲಾ ಅಧ್ಯಕ್ಷರು, ಶಾಸಕರುಗಳು, MLCಗಳು, ಹೀಗೆ ಆಹ್ವಾನಿತರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಒಂದು ಕಡೆ ಈ ಸಭೆ ವಿಚಾರ ಸಂಕಿರಣ ನಡೀತಾ ಇದ್ರೆ, ಇನ್ನೊಂದು ಕಡೆ ಹಾಟ್ ಡಿಸ್ಕಷನ್ ಟಾಪಿಕ್. ಖರ್ಗೆ ಅವರು ಯಾಕೆ ಬಂದಿಲ್ಲ, ಎಲ್ಲಿದ್ದಾರೆ? ರಹಸ್ಯವಾಗೇನಿರಲಿಲ್ಲ, ದಿಲ್ಲಿಗೆ ಹೋಗಿದ್ರು. ಯಾಕೆ ಹೋದ್ರು ಖರ್ಗೆ ಅವರು ದಿಲ್ಲಿಗೆ? ರಾಜ್ಯಸಭಾ ಚುನಾವಣೆಯ ಬಗ್ಗೆ ಮಾತಾಡೋದು. ಈ ರಾಜ್ಯಸಭಾ ಚುನಾವಣೆಗಳು ಎಲ್ಲೆಲ್ಲಿ ಕೂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸ್ತವೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ರಾಜಕಾರಣವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಇದು ಕಾಂಗ್ರೆಸ್ ವರ್ಸಸ್ JDS, ಸಿದ್ದರಾಮಯ್ಯ ವರ್ಸಸ್ HD ದೇವೇಗೌಡ. ಆದರೆ ದಿಲ್ಲಿಯಲ್ಲಿ ಕೂತ್ಕೊಂಡು ನೋಡಿದ್ರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ದೇವೇಗೌಡರಿಗೆ ಟಕ್ಕರ್ ಕೊಡಬೇಕು, ಕುಮಾರಸ್ವಾಮಿಗೆ ಟಕ್ಕರ್ ಕೊಡಬೇಕು ಅಂತಾನೆ ಸಿದ್ದರಾಮಯ್ಯನವರು ರಾತ್ರೋರಾತ್ರಿ ರಣತಂತ್ರ ಮಾಡಿ ಮನ್ಸೂರ್ ಅಲಿ ಖಾನ್ರಿಂದ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಸೋಲ್ತಾರೋ ಬಿಡ್ತಾರ ಆಮೇಲಿಂದು. JDSಗೆ ಸುಲಭದಲ್ಲಿ ಗೆಲ್ಲೋದಕ್ಕೆ ಬಿಡಬಾರ್ದು. ಅವರು ಅನಿವಾರ್ಯವಾಗಿ BJP ಸಪೋರ್ಟ್ ಮಾಡೋ ಹಂಗಾಗಬೇಕು.
ಆವಾಗ ನಾವು BJPಯ ಬಿ ಟೀಮ್ ಇಲ್ಲಿದ್ದಾರೆ ನೋಡಿ ದೇವೇಗೌಡರು ಅಂತ, BJPಯ ಬಿ ಟೀಮು ಇಲ್ಲಿದೆ ನೋಡಿ JDS ಅಂತ ಹೇಳ್ಕೊಂಡು ಬರಬಹುದು. ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಒಂದು ವಾರ ಮೊದಲೇ ನಾವು ಡಿಸೈಡ್ ಮಾಡಿದ್ವಿ, ಈಗ ನಾಮಿನೇಷನ್ ಹಾಕ್ತಾ ಇದ್ದೀವಿ ಅಂತ. ಕುಪೇಂದ್ರ ರೆಡ್ಡಿ ಅವರ ಹತ್ರ JDS ನಾಮಿನೇಷನ್ ಫೈಲ್ ಮಾಡ್ತು. ಕುಪೇಂದ್ರ ರೆಡ್ಡಿ ಅವರು ಸಿದ್ದರಾಮಯ್ಯನವರನ್ನು ಹೋಗಿ ಭೇಟಿಯಾಗಲಿಲ್ಲ, ಮಾತಾಡಲಿಲ್ಲ, ವೋಟ್ ಕೇಳಲಿಲ್ಲ, ನಿಮ್ಮ ಬೆಂಬಲ ನನಗಿರಲಿ ಅಂತ ಕೇಳಲಿಲ್ಲ ಅವರು. ಆದರೆ DK ಶಿವಕುಮಾರ್ ಅವರನ್ನು ಭೇಟಿಯಾದರು, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತಾಡಿದ್ರು. ಫೈನಲಿ ನೆನ್ನೆ ಸಿದ್ದರಾಮಯ್ಯನವರ ಹತ್ರ ಬೆಂಬಲ ಕೇಳೋದಕ್ಕೆ ದೇವೇಗೌಡರು ಯಾರನ್ನ ಕಳಿಸಿದ್ರು? BM ಫಾರೂಕ್ ಮತ್ತು ಶರವಣರನ್ನು. ಈಗ ತಮ್ಮನ್ನ ತಾವು ಜಾತ್ಯತೀತರು ಅಂತ ಪ್ರೂವ್ ಮಾಡಿಕೊಳ್ಳಬೇಕಾದ ಒತ್ತಡ ಕಾಂಗ್ರೆಸ್ನವ್ರಿಗೂ ಇದೆ, JDSನವ್ರಿಗೂ ಇದೆ. ಇಬ್ಬರಲ್ಲಿ ಒಬ್ಬರು ನಾಮಿನೇಷನ್ ವಾಪಸ್ ತಗೊಂಡು ಇನ್ನೊಂದು ಪಕ್ಷವನ್ನ ಬೆಂಬಲಿಸದೆ ಹೋದರೆ BJP ಗೆಲ್ಲುತ್ತೆ. BJPಯ ಗೆಲುವಿಗೆ ಸಿದ್ದರಾಮಯ್ಯನವರೇ ಕಾರಣರಾದರೂ ಮನ್ಸೂರ್ ಅಲಿ ಖಾನ್ರನ್ನ ಕ್ಯಾಂಡಿಡೇಟ್ ಮಾಡುವ ಮೂಲಕ ಅಂತ ಹೇಳೋದಕ್ಕೆ JDSನವ್ರು ತಯಾರಾಗಿ ಕೂತ್ಕೊಂಡಿದ್ದಾರೆ. ಕರ್ನಾಟಕದಿಂದ ಕಾಣಿಸಿದ್ರೆ ನೋಡೋದು ಹಿಂಗೆ, ದಿಲ್ಲಿಲಿ ಕೂತ್ಕೊಂಡು ನೋಡಿದ್ರೆ ನ್ಯಾಷನಲ್ ಪಾಲಿಟಿಕ್ಸ್ ದೃಷ್ಟಿಯಿಂದ ಕಾಂಗ್ರೆಸ್ಸಿಗೆ ರಾಜ್ಯಸಭೆಗೆ BJPಯಿಂದ ಒಬ್ಬ ಅಡಿಷನಲ್ ಅಭ್ಯರ್ಥಿ, BJPಯಿಂದ ಒಬ್ಬ ಅಡಿಷನಲ್ ಸದಸ್ಯ, ಅಡಿಷನಲ್ MP ಬರೋದು ಜಾಸ್ತಿ ಲಾಸು, ದೇವೇಗೌಡರ ಪಕ್ಷದಿಂದ ಬಂದರೆ ಜಾಸ್ತಿ ಲಾಸು. BJPಯಿಂದ ಬಂದರೆ ಮೋದಿ ಪರವಾಗಿ ಒಬ್ಬ ಬಂದು ಅಲ್ಲಿ ಕೂತ್ಕೊಂಡ್ರೆ ಅಡಿಷನಲ್ ಆಗಿ ಕಾಂಗ್ರೆಸ್ಸಿಗೆ ಕಿರಿಕಿರಿನ, ದೇವೇಗೌಡರ ಪರವಾಗಿ ಬಂದು ಕೂತ್ಕೊಂಡ್ರ, ಮೋದಿ ಪರವಾಗಿ ಬಂದು ಕೂತ್ಕೊಂಡ್ರೆ. ಖರ್ಗೆ ಅವರು ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ ಇವತ್ತು ದಿಲ್ಲಿಗೆ. ಏನೋ ಒಂದು ರಾಂಗ್ ಸ್ಟೆಪ್ ತಗೊಂಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕ್ಯಾಂಡಿಡೇಟ್ ಹಾಕಬಾರ್ದಾಗಿತ್ತು, ಹಾಕಿಬಿಟ್ಟಿದ್ದೀವಿ. ನಾಳೆ ಮಧ್ಯಾಹ್ನದ ತನಕ ಟೈಮ್ ಇದೆ, ವಾಪಸ್ ತೆಗ್ಸಕ್ಕೆ ಹೇಳಿ, ನಾವು JDSಗೆ ಬೆಂಬಲ ಕೊಡೋಣ. ಲೆಹರ್ ಸಿಂಗ್ ಸೋಲ್ತಾರೆ, ಕುಪೇಂದ್ರ ರೆಡ್ಡಿ ಗೆದ್ದು ಬರ್ತಾರೆ. ನ್ಯಾಷನಲ್ ಪಾಲಿಟಿಕ್ಸ್ ದೃಷ್ಟಿಯಿಂದ BJPಯ ಒಬ್ಬ ಅಭ್ಯರ್ಥಿನ ಕಡಿಮೆ ಮಾಡಿದ್ವಿ, ಒಬ್ಬ ರಾಜ್ಯಸಭಾ ಸದಸ್ಯನನ್ನು ಕಡಿಮೆ ಮಾಡಿದ್ವಿ ಅನ್ನುವ ಸಂತೋಷ ಅನುಭವಿಸೋಣ, ಸಮಾಧಾನ ಅನುಭವಿಸೋಣ. ನಮ್ಮ ಜಗಳದಲ್ಲಿ BJPಯವರು ಯಾಕೆ ಗೆಲ್ಲಬೇಕು ಅಂತ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರ ಪ್ರಕಾರ ಇದು ಖರ್ಗೆ ಅವರು ತಾವಾಗಿ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ದೇವೇಗೌಡರು ಹೇಳಿ ಕಳಿಸಿದ್ದಕ್ಕೆ ಕೇಳ್ತಾ ಇರುವಂಥ ಪ್ರಶ್ನೆ. ಇಲ್ಲಿ ನವಸಂಕಲ್ಪ ಶಿಬಿರ ನಡೀತಾ ಇದ್ರು, ಇಲ್ಲೇನು ಹೋಗೋದು ಬೇಡ, ನೀವು ಹೋಗಿ ಸೋನಿಯಾ ಗಾಂಧಿ ಅವರ ಹತ್ರ ಮಾತಾಡಿ ಅಂತ ಖರ್ಗೆ ಅವರನ್ನು ಕಳಿಸಿದ್ದೆ ದೇವೇಗೌಡರು ಅಂತ ಹಾಟ್ ಡಿಸ್ಕಷನ್ ಟಾಪಿಕ್ ಇವತ್ತು ಕ್ಲಾರ್ಕ್ ಎಕ್ಸಾಟಿಕಾ ರೆಸಾರ್ಟ್ನಲ್ಲಿ. ಅಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿ ಹೇಳೋದಕ್ಕಾಗೋದಿಲ್ಲ, ಬಟ್ ಯಾರ ಮೂಲಕ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಅದನ್ನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.